ಹುಡುಗಿ ಕುದುರಿ ನಡಿಗೆ ಹಿಡಿಯುತ್ತ ಬರುತ್ತಿತ್ತ. ಕಲಿತ ಹುಡುಗಿ ಕುದುರಿ ನಡಿಗೆ ಹಿಡಿಯುತ್ತ ಬರುತ್ತಿತ್ತ. ಅದನ್ನು ಕಂಡ ನಮ್ಮ ಹಳ್ಳಿಯ ಮಂದಿ ದಿಕ್ಕೆ ತಪ್ಪಿ ಹೋತ. ಕಲಿತ ಹುಡುಗಿ ಕುದುರಿ ನಡಿಗೆ ಹಿಡಿಯುತ್ತ ಬರುತ್ತಿತ್ತ. ಕಮ್ಮರ ಹುಡುಗ ಕಬ್ಬಿಣ ಕಾಸಿ ಬಡಕಂತ ಕುಂತಿದ್ದ. ಕಮ್ಮರ ಹುಡುಗ ಕಬ್ಬಿಣ ಕಾಸಿ ಬಡಕಂತ ಕುಂತಿದ್ದ. ಕಬ್ಬಿಣ ಕಾಸಿ ಬಡಿಯುವ ಮುನ್ನ ಹುಡುಗಿ ಹಾದು ಹೋತ. ಹುಡುಗಿ ನೋಡುತ್ತ ಮೇಲೆ ಎತ್ತಿದ ಕೈ ಪಟಾಕ್ ಅಂತ ಬಂತ. ಹುಡುಗಿ ನೋಡುತ್ತ ಮೇಲೆ ಎತ್ತಿದ ಕೈ ಪಟಾಕ್ ಅಂತ ಬಂತ. ಕಬ್ಬಿಣ ಮೇಲೆ ಕೂಂಡ್ರ ಹೊಡೆತ ಕೈಯ ಮೇಲೆ ಬಿತ್ತ. ಕಲಿತ ಹುಡುಗಿ. ಇದನ್ನ ಯಾಕೆ ಅವತ್ತು ಹೇಳಿದ್ದಾರೆ? ಒಂದು ಅದನ್ನ ಬಣ್ಣನೆ ಮಾಡ್ತಾರೆ. ಒಂದು ನರ್ಸು ಆ ಊರಿಗೆ ಮೊದಲೇ ಬರುವಾಗ ಆ ಹುಡುಗಿಯನ್ನ ವರ್ಣನೆ ಮಾಡ್ತಕ್ಕಂಥದ್ದು ವಿಚಾರ ಇರ್ಬೋದು. ದುರ್ಗಾರ ಹೊಸಕೋಟ್ಗೆ ಹೇಳಿರ್ತಕ್ಕಂಥದ್ದು ಅದನ್ನ ಆಡಿರ್ತಕ್ಕಂಥದ್ದು ಇದು ಸಾಹಿತ್ಯ. ಅದಕ್ಕೆ ನಾನು ಹೇಳಿದ್ದೆ ಇದಕ್ಕೆ ಬೆಲೆ ಕಟ್ಟಕ್ಕೆ ಆಗೋದಿಲ್ಲ. ಹಾಗಾದ್ರೆ ಹೇಳಿದೆ, ಎಷ್ಟೊಂದು ಕಾಲದಿಂದ ಅಂಬಲಿಸಿದೆ ನೀ ಬಂದು ಸೇರಿ ನನ್ನ ಮುದಗೊಳಿಸಿದೆ. ಜೀವನದ 100 ಕನಸು ನನಸಾಗಿದೆ. ಜೀವನದ 100 ಕನಸು ನನಸಾಗಿದೆ. ಜೊತೆ ಸೇರಲು ಜೀವನ ಪಾವನ ಮುನಿಸುತ್ತರವೇ ಮುಗದೆ ಹಿತವಾಗಿ ನಗಲು ಬಾರ. ನಾವಿರ್ತಕ್ಕಂಥ ಸಭೆಯಲ್ಲಿ ಹಿತವಾಗಿ ಯಾರಿಗೆ ಅಂತ ಹೇಳ್ಬಿಡಿ, ಯಾರಿಗೆ ಹೇಳ್ತಾ ಇದ್ದೀರಿ ಅಂತ ಹೇಳ್ಬಿಡಿ, ಗೊತ್ತಾಗ್ಲಿ ಎಲ್ಲರಿಗೂ. ಅಲ್ಲ ನಾವ್ ಯಾವಾಗ ಈ ಕಡೆ ಮುಖ ಮಾತಾಡೋದು, ಈಗ ಮುಖ ಮಾಡಿ ಮಾತಾಡೋದು. ಭೋಜಗೌಡ್ರೆ, ಇದು ಯಕ್ಷಗಾನದ ಸಬ್ಜೆಕ್ಟ್. ನೀವು ಯಕ್ಷಗಾನದಿಂದ ಬೇರೆ ಹೋಗ್ಬಿಟ್ಟಿರ ಈಗ. ಇದು ಯಕ್ಷಗಾನದ ಜಾನಪದ. ಜಾನಪದ ಯಕ್ಷಗಾನದಲ್ಲಿ ಈ ಮುನಿಸು ತರವೇನ ನಿಮ್ಮ ಎಲ್ಲ ಯಕ್ಷಗಾನ ಕಲಾವಿದರು ಪ್ರತಿಯೊಂದು ಯಕ್ಷಗಾನದಲ್ಲೂ ಕೂಡ ಆಡ್ತಕ್ಕಂಥ ತೆಗೆದು ನೋಡಿ, ಯೂಟ್ಯೂಬ್ ತೆಗೆದು ನೋಡಿ. ಹೌದೇನ್ರಿ? ಇದೆಯಾ? ಮತ್ತೆ ನಾನು ಯಕ್ಷಗಾನ ಬಿಟ್ಟೆಲ್ಲ ಹೋಗಿದ್ದೀನಿ. ಮುಗಿಸ್ಲಾ? ಕರೆಕ್ಟ್ ಇದೆಯಾ? ಇಲ್ಲ ಕೂಡಲೇ ಕೂರ್ತೀನಿ. ಕೂರ್ಲಾ? ಕುದುರೇನ ತಂದೇಳಿ ಜೀರಾವ ಬಿಗಿದೆ ಬರಬೇಕು ತಂಗಿ ಮದುವೆಗೆ. ಕುದುರೇನ ತಂದೇಣಿ ಜೀರಾವ ಬಿಗಿದೆ ಬರಬೇಕು ತಂಗಿ ಮದುವೆಗೆ. ಅಂಗ್ಲ ಗುಡಿಸೋರಿಲ್ಲ ಗಂಗ್ಲ ತೊಳೆಯೋರಿಲ್ಲ ಹೆಂಗೆ ಬರಲಣ್ಣ ಮದುವೆಗೆ. ಅಂಗ್ಲ ಗುಡಿಸೋರಿಲ್ಲ ಗಂಗ್ಲ ತೊಳೆಯೋರಿಲ್ಲ ಹೆಂಗೆ ಬರಲಣ್ಣ ಮದುವೆಗೆ. ಅಂಗ್ಲಾಕೆ ಆಳಿಡುವೆ ಗಂಗ್ಲಾಕೆ ತೊಟ್ಟಿಡುವೆ ಬರಬೇಕು ತಂಗಿ ಮದುವೆ. ಗಮನ ಸೆಳೆಯುವ ಸೂಚನೆ ಎಲ್ಲೆಲ್ಲಿ ಹೋಗಬೇಡ ನೋಡಿ, ಅಲ್ಲಿ ಪೀಠದಿಂದ ಎಲ್ಲೆಲ್ಲೋ ಹೋಗ್ಬೇಡಿ ಅಂತ. ಇಲ್ಲಿ ಯಕ್ಷಗಾನ ಮಾಡ್ಬೇಕು. ಆಯ್ತು, ಸಭಾಧ್ಯಕ್ಷರೇ, ಅವಕಾಶಕ್ಕಾಗಿ ಧನ್ಯವಾದಗಳು. ಇದರಲ್ಲಿ ಕಲೆ ಸಾಹಿತ್ಯದ ಬಗ್ಗೆ, ಸಂಗೀತದ ಬಗ್ಗೆ, ನಾಟಕದ ಬಗ್ಗೆ, ಯಕ್ಷಗಾನದ ಬಗ್ಗೆ ಮಾತಾಡಬೇಕಾದ್ರೆ ಅದು ಆಕಾಶ. ಚೀಟಿ ಕಳಿಸ್ತೀನಿ ನಾನು. ಆ ಚೀಟಿನ ಓದ್ದೆ, ಲಾಸ್ಟ್ ಲೈನ್ ಅರ್ಥ ಆಗ್ಲಿಲ್ಲ ನನಗೆ. ಅಲ್ಲ, ಲಾಸ್ಟ್ ಲೈನ್ ಅರ್ಥ ಆಗದಂಗೆ ಬರ್ದಿರೋದು ತಮ್ದೊಂದು ದೊಡ್ಡ ಕಲೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಕಳಿಸ್ಯಾರ ಚೀಟಿ, ಬಹಳ ಕಷ್ಟಪಟ್ಟು ಓದ್ತಾ ಇದ್ದೀನಿ, ಲಾಸ್ಟ್ ಲೈನ್ ಅರ್ಥ ಆಗ್ತಾ ಇಲ್ಲ. ಅದು ಒಂದು ದೊಡ್ಡ ಕಲೆ ತಮ್ದು. ಸಭಾಪತಿಗಳೇ, ಅದಕ್ಕೆ ಧನ್ಯವಾದ. ಸಭಾಪತಿಗಳೇ, ಮುಖ್ಯ ಸಚೇತಕರು ಸಕಲ ಕಲಾ ವಲ್ಲಭ ಅಂತ ಹೇಳಿದ್ರು. ಆ ಸಕಲ ಕಲಾ ವಲ್ಲಭ ಆಗ್ಬೇಕಾದ್ರೆ ಯಾವ್ಯಾವ ಕಲೆ ಕಲ್ತಿರ್ಬೇಕು ಸ್ವಲ್ಪ ಬೆಳಕು ಚೆಲ್ಲಬೇಕು. ನಿಪುಣರವರು ಅದು ನೋಡಿ, ನಾನು ಒಂದು ಹೇಳ್ತೀನಿ, ಈ ಸದನದಲ್ಲಿ ಯಾರು ಬೇಕಾದ್ರೂ ಟ್ರೆಸ್ ಪಾಸ್ ಮಾಡ್ಬೋದು. ನಾನು ಬಹಳ ಅದನ್ನೇನು ಬಹಳ ಗಂಭೀರವಾಗಿ ತಾಣಲ್ಲ, ಎಲ್ಲವನ್ನು ಬಹಳ ಸ್ಪೋರ್ಟಿವ್ ಆಗಿ ತಾಣ್ತೀನಿ ನಾನು. ಅದರಲ್ಲಿ ಏನು ಎರಡನೇ ಮಾತಿಲ್ಲ. ನೋಡಿ, ಇವಾಗ ಅವ್ರು ನಮ್ಮ ಭಂಡಾರಿ ಅವರು ಕೇಳಿರ್ತಕ್ಕಂಥದ್ದು ಯಕ್ಷಗಾನ ಕಲೆಯನ್ನ ಇನ್ನೂ ಪೋಷಿಸಿ
ಮುಗಿಲೆತ್ತರಕ್ಕೆ ಬೆಳೆಸಬೇಕು ಅನ್ನೋ ವಿಚಾರದಲ್ಲಿ ಬಹಳ ಅತ್ಯಂತ ಸಮಯೋಚಿತವಾಗಿ ಇದನ್ನು ಮೂವ್ ಮಾಡಿದ್ದಾರೆ. ಹಾಗಾಗಿ ನಾವೆಲ್ಲರೂ ಕೂಡ ಅದಕ್ಕೆ ಬೆಂಬಲವನ್ನು ಕೊಡಬೇಕಾಗ್ತದೆ. ಯಕ್ಷಗಾನ ಬೇರೆ ಅಲ್ಲ, ಯಕ್ಷಗಾನದಲ್ಲಿ ಬರ್ತಕ್ಕಂಥ ಸಾಹಿತ್ಯ ಇರ್ಬೋದು, ನಾಟಕ ಕಲೆಗಳಿರ್ಬೋದು, ಬೇರೆ ಬೇರೆ ದೃಷ್ಟಿಕೋನಗಳಲ್ಲಿ ಮಾಡಿರ್ತಕ್ಕಂಥದ್ದು ಜಾನಪದದ ಇನ್ನೊಂದು ಭಾಗ. ನಾವಿವತ್ತು ನಾನು ಆಗಲೇ ಯಾವಾಗಲೂ ಮಾತಾಡುವಾಗ ನಾನು ಹೇಳ್ತೀನಿ, ಈ ನಾಡನ್ನು ಕಟ್ಟಿರ್ತಕ್ಕಂಥದ್ದು ವಚನ ಸಾಹಿತ್ಯದ ಅಡಿಯಲ್ಲಿ, ದಾಸ ಸಾಹಿತ್ಯದ ಅಡಿಯಲ್ಲಿ, ಜಾನಪದ ಸಾಹಿತ್ಯದ ಅಡಿಯಲ್ಲಿ, ತತ್ವಪದಗಳ ಆಧಾರದಲ್ಲಿ ಈ ನಾಡನ್ನು ಕಟ್ಟಿರ್ತಕ್ಕಂಥದ್ದು. ಈ ಯಕ್ಷಗಾನದಲ್ಲಿ ಇತ್ತೀಚೆಗೆ ಬಂದಂತ ಸುಬ್ರಾಯ ಚಕ್ಕಾಡಿ ಅವರು, ನಾನು ಯಾವಾಗಲೂ ಸುಬ್ರಾಯ ಚಕ್ಕಾಡಿ ಅವರು, ಚೊಕ್ಕಾಡಿ ಊರಿನವರು, ಅವರನ್ನು ಕೊಟ್ಟಿರ್ತಕ್ಕಂಥ ಮುನಿಸು ತರವೇ ಮುಗದೆ ಹಿತವಾಗಿ ನಗಲು ಬಾರದೆ ಅನ್ನೋ ವಿಚಾರ ಇದೆಯಲ್ಲ, ಅದನ್ನ ಯಕ್ಷಗಾನ ಕಲಾವಿದರು 10 ಥರದಲ್ಲಿ ಆಡ್ತಾರೆ. ಅದು ಸುಮಾರು 10 ಲಕ್ಷಕ್ಕೂ ಬಿಗಿಲಾಗಿ ಲೈಕಿಂಗ್ ಬಂದಿದೆ. ಅದು ಬಹುದೊಡ್ಡವಾಗಿರ್ತಕ್ಕಂಥದ್ದು. ಆಮೇಲೆ ಕೈಯಾರ ಕಿಯಣ್ಣ ಇರ್ಬೋದು, ಗೋಪಾಲಕೃಷ್ಣ ಅಡಿಗರ್ ಇರ್ಬೋದು, ಮುದ್ದಣ ಇರ್ಬೋದು, ಇವರೆಲ್ಲ ಶಿವರಾಮ್ ಕಾರಂತರು, ಇವರೆಲ್ಲ ಅವಿಭಾಜ್ಯ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಂದಂತ ಮಹಾನ್ ಕವಿಗಳು. ಅವ್ರು ಕೊಟ್ಟಿರ್ತಕ್ಕಂಥ ಸಾಹಿತ್ಯ ಶ್ರೀಮಂತಿಕೆ ಇದೆಯಲ್ಲ, ಆ ಶ್ರೀಮಂತಿಕೆಯನ್ನ ವಿ ಕೆನಾಟ್ ಎಕ್ಸ್ಪ್ಲೇನ್ ಇನ್ ವರ್ಡ್ಸ್ ಅಂತ ಪದಗಳೇ ಇಲ್ಲ ಅವ್ರಿಗೆ ಹೇಳ್ಬೇಕಾರೆ. ಹೀಗಾಗಿದ್ರೆ ಉತ್ತರ ಕನ್ನಡದಲ್ಲಿ ಬರ್ತದೆ ನೋಡಿ ಅದನ್ನು ಕೂಡ ಯಕ್ಷಗಾನದಲ್ಲಿ ಬಂದಿದೆ. ಕಲಿತ ಹುಡುಗಿ ಕುದುರಿ ನಡಿಗೆ ಹಿಡಿಯುತ್ತ ಬರುತ್ತಿತ್ತ, ಕಲಿತ ಹುಡುಗಿ ಕುದುರಿ ನಡಿಗೆ ಹಿಡಿಯುತ್ತ ಬರುತ್ತಿತ್ತ, ಅದನ್ನು ಕಂಡ ನಮ್ಮ ಹಳ್ಳಿಯ ಮಂದಿ ದಿಕ್ಕೆ ತಪ್ಪಿ ಓತಾ, ಕಲಿತ ಹುಡುಗಿ ಕುದುರಿ ನಡಿಗೆ ಹಿಡಿಯುತ್ತ ಬರುತ್ತಿತ್ತ, ಕಮ್ಮರ ಹುಡುಗ ಕಬ್ಬಿಣ ಕಾಸಿ ಬಡಕಂತ ಕುಂತಿದ್ದ, ಕಮ್ಮರ ಹುಡುಗ ಕಬ್ಬಿಣ ಕಾಸಿ ಬಡಕಂತ ಕುಂತಿದ್ದ, ಕಬ್ಬಿಣ ಕಾಸಿ ಬಡಿಯುವ ಮುನ್ನ ಹುಡುಗಿ ಹಾದು ಓತಾ, ಹುಡುಗಿ ನೋಡುತ್ತ ಮೇಲೆ ಎತ್ತಿದ ಕೈ ಪಟಾಕ್ ಅಂತ ಬಂತ, ಹುಡುಗಿ ನೋಡುತ್ತ ಮೇಲೆ ಎತ್ತಿದ ಕೈ ಪಟಾಕ್ ಅಂತ ಬಂತ, ಕಬ್ಬಿಣ ಮೇಲೆ ಕೂಂಡ್ರ ಹೊಡೆತ ಕೈಯ ಮೇಲೆ ಬಿತ್ತ, ಕಲಿತ ಹುಡುಗಿ. ಇದನ್ನ ಯಾಕೆ ಅವತ್ತು ಹೇಳಿದ್ದಾರೆ? ಅದನ್ನ ಬಣ್ಣನೆ ಮಾಡ್ತಾರೆ. ಒಂದು ನರ್ಸು ಆ ಊರಿಗೆ ಮೊದಲೇ ಬರುವಾಗ ಆ ಹುಡುಗಿಯನ್ನ ವರ್ಣನೆ ಮಾಡ್ತಕ್ಕಂಥದ್ದು ವಿಚಾರ ಇರ್ಬೋದು. ದುರ್ಗಾರ ಹೊಸಕೋಟ್ಗೆ ಹೇಳಿರ್ತಕ್ಕಂಥದ್ದು, ಅದನ್ನ ಆಡಿರ್ತಕ್ಕಂಥದ್ದು ಇದು ಸಾಹಿತ್ಯ. ಅದಕ್ಕೆ ನಾನು ಹೇಳಿದ್ದೆ, ಇದಕ್ಕೆ ಬೆಲೆ ಕಟ್ಟಕ್ಕೆ ಆಗೋದಿಲ್ಲ. ಹಾಗಾದ್ರೆ ಹೇಳಿದೆ, ಎಷ್ಟೊಂದು ಕಾಲದಿಂದ ಅಂಬಲಿಸಿದೆ ನೀ ಬಂದು ಸೇರಿ ನನ್ನ ಮುದಗೊಳಿಸಿದೆ, ಜೀವನದ 100 ಕನಸು ನನಸಾಗಿದೆ, ಜೀವನದ 100 ಕನಸು ನನಸಾಗಿದೆ, ಜೊತೆ ಸೇರಲು ಜೀವನ ಪಾವನ ಮುನಿಸುತ್ತರವೇ ಮುಗದೆ ಹಿತವಾಗಿ ನಗಲು ಬಾರ. ನಾವಿರ್ತಕ್ಕಂಥ ಸಭೆಯಲ್ಲಿ ಹಿತವಾಗಿ ಯಾರಿಗೆ ಅಂತ ಹೇಳ್ಬಿಡಿ, ಯಾರಿಗೆ ಹೇಳ್ತಾ ಇದ್ದೀರಿ ಅಂತ ಹೇಳ್ಬಿಡಿ, ಗೊತ್ತಾಗ್ಲಿ ಎಲ್ಲರಿಗೂ. ಅಲ್ಲ ನಾವ್ ಯಾವಾಗ ಈ ಕಡೆ ಮುಖ ಮಾತಾಡೋದು, ಈಗ ಮುಖ ಮಾಡಿ ಮಾತಾಡೋದು. ಭೋಜಗೌಡ್ರೆ, ಇದು ಯಕ್ಷಗಾನದ ಸಬ್ಜೆಕ್ಟ್, ನೀವು ಯಕ್ಷಗಾನದಿಂದ ಬೇರೆ ಹೋಗ್ಬಿಟ್ಟಿರ ಈಗ. ಇದು ಯಕ್ಷಗಾನದ ಜಾನಪದ, ಜಾನಪದ. ಒಂದ್ ಸೆಕೆಂಡ್, ಯಕ್ಷಗಾನದಲ್ಲಿ ಈ ಮುನಿಸು ತರವೇನ ನಿಮ್ಮ ಎಲ್ಲ ಯಕ್ಷಗಾನ ಕಲಾವಿದರು ಪ್ರತಿಯೊಂದು ಯಕ್ಷಗಾನದಲ್ಲೂ ಕೂಡ ಆಡ್ತಕ್ಕಂಥ ತೆಗೆದು ನೋಡಿ, ಯೂಟ್ಯೂಬ್ ತೆಗೆದು ನೋಡಿ. ಹೌದೇನ್ರಿ? ಇದೆಯಾ? ಮತ್ತೆ ನಾನು ಯಕ್ಷಗಾನ ಬಿಟ್ಟೆಲ್ಲ ಹೋಗಿದ್ದೀನಿ. ಮುಗಿಸ್ಲಾ? ಕರೆಕ್ಟ್ ಇದೆಯಾ? ಇಲ್ಲ ಕೂಡಲೇ ಕೂರ್ತೀನಿ. ಕೂರ್ಲಾ? ಕುದುರೇನ ತಂದೇವಿ ಜೀರಾವ ಬಿಗಿದೆ, ಬರಬೇಕು ತಂಗಿ ಮದುವೆಗೆ, ಕುದುರೇನ ತಂದೇವಿ ಜೀರಾವ ಬಿಗಿದೆ, ಬರಬೇಕು ತಂಗಿ ಮದುವೆಗೆ, ಅಂಗ್ಲ ಗುಡಿಸೋರಿಲ್ಲ ಗಂಗ್ಲ ತೊಳೆಯೋರಿಲ್ಲ, ಹೆಂಗೆ ಬರಲಣ್ಣ ಮದುವೆಗೆ, ಅಂಗ್ಲ ಗುಡಿಸೋರಿಲ್ಲ ಗಂಗ್ಲ ತೊಳೆಯೋರಿಲ್ಲ, ಹೆಂಗೆ ಬರಲಣ್ಣ ಮದುವೆಗೆ, ಅಂಗ್ಲಾಕೆ ಆಳಿಡುವೆ ಗಂಗ್ಲಾಕೆ ತೊಟ್ಟಿಡುವೆ, ಬರಬೇಕು ತಂಗಿ ಮದುವೆಗೆ, ಬರಬೇಕು ತಂಗಿ
ಮದುವೆಗೆ. ಇನ್ನು ಮುಂದುವರೆದ ಹೇಳ್ತಾರೆ ನೋಡಿ, ಮಳೆಯಾರ ಬಂದೀತು ಒಳೆಯಾರ ತುಂಬೀತು ಹೆಂಗೆ ಬರಲಣ್ಣ ಮದುವೆಗೆ, ರನ್ನಾದರಿಗೋಲ್ಗೆ ಚಿನ್ನದ ಹುಟ್ಟಾಕಿ, ರನ್ನಾದರಿಗೋಲ್ಗೆ ಚಿನ್ನದ ಹುಟ್ಟಾಕಿ, ಜೋಕೇಲಿ ನಿನ್ನ ಕರೆದೊಯ್ವೆ, ಜೋಕೇಲಿ ನಿನ್ನ ಕರೆದೊಯ್ವೆ. ಆದ್ರಿಂದ ನಮ್ಮ ಭಂಡಾರಿಯವರು ಮೂವ್ ಮಾಡಿರ್ತಕ್ಕಂಥ ವಿಚಾರದಲ್ಲಿ ದಯಮಾಡಿ ಸರ್ಕಾರ ಇವತ್ತು ಯಕ್ಷಗಾನವನ್ನು ಪ್ರೋತ್ಸಾಹಿಸಬೇಕು, ಜಾನಪದವನ್ನು ಪ್ರೋತ್ಸಾಹಿಸಬೇಕು, ಸಾಹಿತ್ಯವನ್ನ ಇವತ್ತು ಸಾಹಿತ್ಯ ಪ್ರಪಂಚ ಬಹಳ ಶ್ರೀಮಂತಿಗೆ ಇದೆ. ಆ ಶ್ರೀಮಂತಿಗೆಯನ್ನು ಇನ್ನೂ ಹೆಚ್ಚು ಶ್ರೀಮಂತ ಮಾಡೋ ದೃಷ್ಟಿಯಲ್ಲಿ 50 ಅಲ್ಲ 100 ಕೋಟಿ ಕೊಟ್ಟರು ಕೂಡ ನಮ್ಮ ಬಜೆಟ್ 3,27,000 ಕೋಟಿ. ಆ 3,27,000 100 ಕೋಟಿ ಕೊಟ್ಟುಬಿಡಿ ನಮ್ಮ ಸಾಹಿತ್ಯಕ್ಕೆ. ನಿಜವಾಗ್ಲೂ ಯಕ್ಷಗಾನ ಕಲಾವಿದರನ್ನ ಮತ್ತೆ ಮತ್ತೆ ಉರ್ದುಂಬಿಸಿ ಪ್ರತಿಯೊಂದು ಮನೆಯಲ್ಲೂ ಕೂಡ ಯಕ್ಷಗಾನ ಕಲಾವಿದರು ಬರೋದಂತ ಅವಕಾಶ ಮಾಡಿಕೊಡ್ತಕ್ಕಂಥ ಇವತ್ತು ಒಂದ್ ಕಾಲದಲ್ಲಿ ನೋಡಿ ಪಿಕ್ಚರ್ ಬಿಟ್ರೆ ಬೇರೆ ಏನಿರಲಿಲ್ಲ. ಇವತ್ತು ಸೀರಿಯಲ್ಗಳಲ್ಲಿ ಅವಕಾಶ ಸಿಕ್ಕಿದ್ದಿಂದ ಸಾವಿರಾರು ಜನ ಸೀರಿಯಲ್ ಅಲ್ಲಿ ಇವತ್ತು ಆಚೆ ಬಂದಿದ್ದಾರೆ. ಹಾಗಾಗಿ ಅದು ಒಂದು ಆಗ್ತದೆ. ದಯಮಾಡಿ ಅವಕಾಶ ಮಾಡಬೇಕು ಅಂತ ಸರ್ಕಾರ ಅತ್ಯಂತ ಕಳಕಳಿಯಿಂದ ವಿನಂತಿ ಮಾಡ್ತಾರೆ. ಮಂಜುನಾಥ್ ಭಂಡಾರಿ ಅವರು ಬಹಳ ಒಳ್ಳೆ ವಿಷಯದ ಬಗ್ಗೆ ಗಮನವನ್ನ ಸೆಳೆದಿದ್ದಾರೆ. ನಾನು ತಮ್ಮ ಮೂಲಕ ಸರ್ಕಾರಕ್ಕೆ ವಿನಂತಿ ಮಾಡೋದಿಷ್ಟೇ, ಬಹುಶಃ ಹರಿಪ್ರಸಾದ್ ಅಣ್ಣ ಕೂಡ ಬಹಳ ಚೆನ್ನಾಗಿ ಹೇಳಿದ್ರು 16ನೇ ಶತಮಾನದಲ್ಲಿ ಅಂತ. ಆಗ ಸಿನಿಮಾ ನಾಟಕ ಏನಿಲ್ಲ, ಮನೋರಂಜನೆ ಅಂದ್ರೆ ಇದು ಬರೀ ಯಕ್ಷಗಾನ ಅಂದ್ರೆ ಬರೀ ಮನೋರಂಜನೆ ಮಾತ್ರ ಅಲ್ಲ, ಯಕ್ಷಗಾನ ಒಂದೇ. ಇವತ್ತು ಯಕ್ಷಗಾನವನ್ನು ನಾವು ಹರಕೆ ಹೊತ್ತು ಯಕ್ಷಗಾನ ಮಾಡಿಸ್ತೇವೆ. ಹರಕೆ ಯಕ್ಷಗಾನ ಅಂತ ನಾವು ನಮ್ಮ ಕುಟುಂಬದಲ್ಲಿ ಏನಾದ್ರೂ ಆದ್ರೆ ನೋವು ಎಲ್ಲ ಆದ್ರೆ ಬಗೆಹರಿಬೇಕಂತ ಹೇಳಿದ್ರೆ ನಾನೊಂದು ಯಕ್ಷಗಾನ ಆಟ ಆಡಿಸ್ತೇನೆ ಅಂತ ಹರಕೆಯನ್ನು ಓದ್ತೇವೆ. ಈ ರೀತಿ ಹರಕೆ ಮುಖಾಂತರ ಕೂಡ ಯಕ್ಷಗಾನವನ್ನು ಮಾಡಿಸ್ತೇವೆ. ಮತ್ತೆ ಯಕ್ಷಗಾನ ಒಂದು ಮನೋರಂಜನೆ ಅಲ್ಲ, ಯಕ್ಷಗಾನ ನಮ್ಮ ರಾಜ್ಯ ಮಾತ್ರ ಅಲ್ಲ, ಇಡೀ ನಮ್ಮ ದೇಶದ ಸಂಸ್ಕೃತಿ ಇತಿಹಾಸವನ್ನ ಜನರಿಗೆ ಎಳೆ ಎಳೆಯಾಗಿ ಬಿಡಿಸಿಕೊಡುವಂತ ಒಂದು ಅದ್ಭುತವಾದಂತ ಒಂದು ಕಲೆ ಇದು. ಬಹುಶಃ ಬೇರೆ ಯಾವುದ್ರಲ್ಲೂ ಇಲ್ಲ. ಅಷ್ಟು ಚಂದ, ಅಷ್ಟು ಸಾಹಿತ್ಯ ಆಗಿರ್ಬೋದು. ನಾನು ಕೂಡ ಯಕ್ಷಗಾನ ಮಾಡಿದ್ದೇನೆ, ತಾಳಮದ್ದಳ ಮಾಡಿದ್ದೇನೆ, ಯಕ್ಷಗಾನ ಮಾಡಿದ್ದೇನೆ. ಆದ್ರಿಂದ ಇದೊಂದು ಬಹಳ ನನ್ನ ಕಾಲೇಜ್ ಡೇಸ್ ಬಹಳ ಅರ್ಥಪೂರ್ಣವಾದ. ಎಷ್ಟು ವಿಷಯ ನಮ್ಗೆ ಪಾಠದಲ್ಲಿ ಅರ್ಥ ಆಗ್ತಿಲ್ಲವೋ ಅದೆಲ್ಲವನ್ನು ಕೂಡ ನಮ್ಗೆ ಯಕ್ಷಗಾನ ಕಲಿಸಿಕೊಟ್ಟಿದೆ. ಆ ಒಂದೊಂದು ಸಬ್ಜೆಕ್ಟ್, ಒಂದೊಂದು ಇತಿಹಾಸ, ಒಬ್ಬೊಬ್ಬರ ಇತಿಹಾಸವನ್ನು. ರಾಣಿ ಚೆನ್ನಮ್ಮ ನಮ್ಮವಳಾದ್ರೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಬಗ್ಗೆ ಕೂಡ ಯಕ್ಷಗಾನ ಇದೆ. ಆದ್ರಿಂದ ಅಬ್ಬಕ್ಕರ ಎಲ್ಲ ಕೂಡ ಇಡೀ ನಮ್ಮ ಭಾರತದ ಇತಿಹಾಸವನ್ನ ಒಂದು ತೆಗೆದುಕೊಂಡು ಬಂದು ಅದು ನೈಜ ಚಿತ್ರವನ್ನ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂತ ಹೇಳಿದ್ರೆ ಆ ಯಕ್ಷಗಾನದಲ್ಲಿ ಬಿಡಿ ಬಿಡಿಯಾಗಿ. ಈಗಿನ ಮಕ್ಕಳಿಗೆ ಎಲ್ಲ ಪಾಪ್ ಸಾಂಗ್ ಅದು ಡಬ್ ಡಬ್ ಅಂತ ಹೇಳಿ ನಮ್ಮ ಮಕ್ಕಳೇ, ನಮ್ಮ ಮೊಮ್ಮಕ್ಕಳುಗಳೇ ಅಂತದ್ದು ಕೇಳುವಂತ ಸ್ಥಿತಿ ಇದೆ. ಬಹುಶಃ ನಮ್ಮ ಸರ್ಕಾರ ಇದಕ್ಕೊಂದು ಬಹಳ ದೊಡ್ಡ ಒತ್ತನ್ನು ಕೊಟ್ಟು ಅವರು 50 ಕೋಟಿ ಹೇಳಿದ್ರು. ನಿಜವಾಗಿ ನಾನು ಅವರನ್ನು ಅಭಿನಂದಿಸ್ತೇನೆ. ಅದಕ್ಕಿಂತ ಹೆಚ್ಚು ಕೊಟ್ಟು ಮಾಡಿ ನಮ್ಮ ದೇಶದ ಸಂಸ್ಕೃತಿಯನ್ನ, ಕಲೆಯನ್ನ ಎತ್ತಿಡಿಯುವಂತ ಒಂದು ಕೆಲಸವನ್ನ ಮಾಡಬೇಕು ಅಂತ ತಮ್ಮ ಮೂಲಕ ಅವರನ್ನ ವಿನಂತಿಯನ್ನ ಮಾಡ್ತಾರೆ.